ರಾಜಕೀಯ ಹಣ ಪ್ರಭಾವದ ಅಬ್ಬರದ ನಡುವೆಯೂ ಸತ್ಯಕ್ಕೆ ಧರ್ಮಕ್ಕೆ ಬೆಲೆ ಇದ್ದೇ ಇರುತ್ತದೆ ಎಂಬುದನ್ನು ಟಿಎಂಎಸ್ ಚುನಾವಣೆಯಲ್ಲಿ ತಾಲೂಕಿನ ರೈತರು ತೋರಿಸಿಕೊಟ್ಟಿದ್ದಾರೆ ಎಂದು ಟಿಎಂಎಸ್ ನಿಕಟಪೂರ್ವ ಅಧ್ಯಕ್ಷ ಹಾಗೂ ನೂತನ ನಿರ್ದೇಶಕ ನಾರಾಯಣ್ ಭಟ್ ಅಗ್ರಾಶಿ ಕುಂಬ್ರಿ ಹೇಳಿದ್ರು. ಅವರು ಯಲ್ಲಾಪುರ ಪಟ್ಟಣದ ಟಿಎಂಎಸ್ ಸಭಾಂಗಣದಲ್ಲಿ ಟಿಎಂಎಸ್ ಆಡಳಿತ ಮಂಡಳಿಗೆ ಆಯ್ಕೆಯಾದ ನೂತನ ನಿರ್ದೇಶಕರಿಗೆ ಅಭಿಮಾನಿಗಳು ಸದಸ್ಯರು ಹಮ್ಮಿಕೊಂಡಿದ್ದ ಅಭಿನಂದನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ರು. ರೈತರು ಸ್ವಾವಲಂಬಿಯಾಗಬೇಕಾದ್ರೆ ಟಿಎಂಎಸ್ ನಂತಹ ಸಂಸ್ಥೆಗಳು ಬಲವಾಗಿ ನಿಲ್ಲಬೇಕು, ಆ ಮೂಲಕ ರೈತರು ಬೆಳೆಯಬೇಕು ಎಂಬ ಉದ್ದೇಶದಿಂದ 2 ಅವಧಿಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಅವಧಿಯಲ್ಲಿ ಯಾವುದೇ ರೈತರು ಜಮೀನು ಸಾಲಕ್ಕಾಗಿ ಹರಾಜಾಗದಂತೆ ನೋಡಿಕೊಳ್ಳುವುದು ನಮ್ಮ ಹೊಣೆ ಎಂದು ಭರವಸೆ ನೀಡಿದ್ರು. ಬಿಜೆಪಿಯ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಟಿಎಂಎಸ್ ಚುನಾವಣೆಯಲ್ಲಿ ಎನ್.ಕೆ. ಭಟ್ ಅವರ ತಂಡ ಗೆಲುವು ತಾಲೂಕಿನ ರೈತರಿಗೆ ದೊರೆತ ಜಯ, ಸತ್ಯ ಧರ್ಮಕ್ಕೆ ದೊರೆತ ಗೆಲುವು. ಶಾಂತಿಯುತವಾಗಿ ನಡೆಯಬೇಕಿದ್ದ ಟಿಎಂಎಸ್ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಖ್ಯಾತಿ ಕುಖ್ಯಾತಿ ಎರಡನ್ನ ಗಳಿಸುವಂತಾಯಿತು. ವಾಮ್ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನವನ್ನ ರೈತರು ವಿಫಲಗೊಳಿಸಿದ್ದಾರೆ ಎಂದ ಅವರು, ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟದ ನಂತರ ಸಿಕ್ಕಿರುವ ಶುದ್ಧ ಗೆಲುವು. ಇನ್ನು ಮುಂದಾದರೂ ಸಂಸ್ಥೆಯ ರೈತರ ಹಿತದೃಷ್ಟಿಯಿಂದ ಯಾವುದೇ ಹೋರಾಟಗಳು ಬೇಡ, ಇಷ್ಟಾಗಿ ಮುಂದುವರೆದಲ್ಲಿ ತಕ್ಕ ಉತ್ತರ ನೀಡಲು ಸಿದ್ಧರಿದ್ದೇವೆ ಎಂದು ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ರು. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಹಣ ಪ್ರಭಾವ ಯಾವುದೇ ಇದ್ರೂ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಇದ್ದೇ ಇರುತ್ತದೆ ಎಂಬುದನ್ನ ಟಿಎಂಎಸ್ ಚುನಾವಣೆಯ ವಿಚಾರದಲ್ಲಿ ನಡೆದ ಪ್ರಕರಣ ಸಾಬೀತುಪಡಿಸಿದೆ. ಟಿಎಂಎಸ್ ಆಡಳಿತ ಮಂಡಳಿಯಿಂದ 9 ತಿಂಗಳು ನಡೆಯುವಂತಾಗಿರುವುದರಿಂದ ರೈತರು ಸಂಕಷ್ಟ ಅನುಭವಿಸುವಂತಾಯಿತು, ಸಂಸ್ಥೆಗೂ ಹಿನ್ನಡೆ ಉಂಟಾಯಿತು. ಏನೇ ಕಷ್ಟಗಳು ಎದುರಾದರೂ ತಾಲೂಕಿನ ರೈತರು ಎನ್.ಕೆ. ಭಟ್ಟರನ್ನ ಕೈಬಿಡಲಿಲ್ಲ. ಸಂಸ್ಥೆಯನ್ನ ಮತ್ತೊಮ್ಮೆ ಗಟ್ಟಿಗೊಳಿಸುವ ಮಹತ್ವದ ಹೊಣೆ ಅವರ ಮೇಲಿದೆ ಎಂದರು. ಸಂಸ್ಥೆಯ ಮಾಜಿ ನಿರ್ದೇಶಕ ವೆಂಕಟರಮಣ್ ಬೆಳ್ಳಿ, ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ವಿ.ಟಿ. ಹೆಗ್ಡೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಬ್ರಹ್ಮಣ್ಯ ಭಟ್ ಹಾಸನಗಿ, ನೂತನ ನಿರ್ದೇಶಕ ಸುಬ್ಬಣ್ಣ ಬೋಳ್ಮನೆ ಮಾತನಾಡಿದರು. ನೂತನ ನಿರ್ದೇಶಕ ನರಸಿಂಹ ಕೋಣೆಮನೆ ಪ್ರಾಸ್ತಾವಿಕ ಮಾತನಾಡಿ, ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬರಲು ಪ್ರಯತ್ನಿಸಿದವರಿಗೆ ತಾಲೂಕಿನ ರೈತರು ತಕ್ಕ ಪಾಠ ಕಲಿಸಿದ್ದಾರೆ. ನಮ್ಮ ಆಡಳಿತ ಮಂಡಳಿಯ ರೈತರ ಹಿತ ಕಾಪಾಡುವಲ್ಲಿ ಬದ್ಧವಾಗಿದೆ ಎಂದರು. ಕಾನೂನು ಹೋರಾಟದಲ್ಲಿ ಸಹಕರಿಸಿದವರನ್ನ ಸ್ಮರಿಸಿದ್ರು. ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ, ಪ್ರಮುಖರಾದ ಪ್ರಮೋದ್ ಹೆಗಡೆ, ನಾಗರಾಜ್ ಕವಡಿಗೆರೆ, ನೂತನವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ಇದರ ಪರ ಮತ್ತು ವಿರೋಧದ ಚರ್ಚೆ ಎಲ್ಲಾದರೂ ತಾಲೂಕಿಗೆ ಸೀಮಿತವಾಗದೆ, ಉತ್ತರ ಕನ್ನಡ ಜಿಲ್ಲೆಗೂ ಸೀಮಿತ ಆಗದೆ, ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಕಾರಣೀಕರ್ತರಾದಂತ, ಅದನ್ನು ನೀವು ಅವಳಿಗೆ ಅಂತ ಹೇಳಿರೋ ದಯವಿಗೆ ಅಂತ ಹೇಳಿರೋ ನಿಮಗೆ ಬಿಡ್ತೇನೆ. ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೆರವಿಗೆ ಬರಬೇಕಾಗಿದ್ದ ಸಂಸ್ಥೆಯಲ್ಲಿ ಒಬ್ಬ ಆಡಳಿತಾಧಿಕಾರಿ ಇದ್ದು ಪ್ರಮುಖವಾದಂತಹ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗದೆ ಎಷ್ಟೋ ರೈತರು ಕಷ್ಟಪಟ್ಟಿದ್ದಾರೆ. ನಮ್ಗಂತೂ ನಿರಂತರವಾಗಿ 9 ತಿಂಗಳ ಚುನಾವಣೆ ಆದ್ಮೇಲೆ ಮತ್ತೆ 2 ತಿಂಗಳಿಂದ ಒಂದು ದಿವಸ ನಾವು ನಿದ್ದೆ ಮಾಡಲಿಲ್ಲ. ಯಾವುದೇ ಸರ್ಕಾರಿ ಸಂಸ್ಥೆಯ ಖರಾಬ್ ಪುಸ್ತಕನ ಯಾವ ಮಿನಿಸ್ಟರ್ ಬಳಿ ಚೀಫ್ ಮಿನಿಸ್ಟರ್ ಖರಾಬ್ ಪುಸ್ತಕವನ್ನು ನಮ್ಮ ಗೇಟಿಂದ ಹೊರಗಡೆ ಬರೆಯುವಂತ ಅಧಿಕಾರ ಯಾರಿಗೂ ಇಲ್ಲ. ಖರಾಬ್ ಪುಸ್ತಕ ಎಲ್ಲರೂ ಪಾಠ ಕಲಿಸಿದ್ದೀವಿ. ದುಡ್ಡಿಗೆ ಮಾರಾಟ ಆಗುವವರೇ ಅನೇಕ ಜನ ಇದ್ದಾರೆ. ಆ ದುಡ್ಡಿಗೆ ಮಾರಾಟ ಆಗುತ್ತೆ ಇದ್ರೆ ಏನಾಗ್ತದೆ, ದುಡ್ಡು ತಗೊಂಡ್ರೆ ಏನಾಗ್ತದೆ ಹೇಳುವುದಕ್ಕೆ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ನಾನು ನನ್ನ ಹೊಗಳ್ಕೊಳ್ಳುವುದಿಲ್ಲ, ಆದ್ರೆ ನಾನು ಅಂತಲ್ಲ ಅಂದ್ರೆ ಖಂಡಿತವಾಗಿ ಇಷ್ಟು ಗಟ್ಟಿ ನಿಲ್ಲುವುದಿಲ್ಲ. ಹಾಗೆ ಈ ಕೋರ್ಟು ಕಚೇರಿಗಳ ವ್ಯವಹಾರಕ್ಕೆ ನನ್ನ ಹತ್ರ ಒಬ್ಬನ ಹತ್ರ ಬಿಟ್ಟರೆ ಸಾಧ್ಯ ಇಲ್ಲ, ಅದು ನಾನು ಒಪ್ಕೊಳ್ತೇನೆ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.